ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಮ ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ಈ ಥರ ಕುಚ್ಚಾಕೋದನ್ನು ತೋರಿಸ್ತಾ ಇದ್ದೀನಿ. ನೀಡಲಿಂದ ಹಾಕುವಂಥದ್ದು ಈಸಿ ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೇಷ್ಮೆ ಸೀರೆಗೆ ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಗೆ ಎಲ್ಲದಕ್ಕೂ ಇದನ್ನು ಹಾಕ್ಕೊಬೋದು. ಇದು ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ. ಫಸ್ಟು ಈ ಥರ ಒಂದು ರಟ್ಟಿಗೆ 10 ಎಳೆ ದಾರನ ಸುತ್ಕೊಬೇಕು, ಸಿಲ್ಕ್ ದಾರನ ನೋಡಿ. ಹಿಂಗೆ 3 4 5 6 7 8 9 10 ಈ ಥರ ಸುತ್ತಕೊಂಡು ಇದನ್ನು ಕಟ್ ಮಾಡಿಕೊಂಡು ಈ ಥರ ದಪ್ಪ ಹೋಲಿರುವಂಥ ಸೂಜಿಗೆ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಈಗ ಸೀರೆಗೆ ಹಾಕೋಣ ಬನ್ನಿ. ಸ್ವಲ್ಪ ಹತ್ರನೇ ಹಾಕಿ, ಅಂದರೆ 1/4 ಇಂಚ್ ಅಷ್ಟೇ ಗ್ಯಾಪ್ ಇರಲಿ, ತುಂಬ ಗ್ಯಾಪ್ ಬೇಡ. ಈ ಥರ ಹಾಕ್ಕೊಂಡು ಎರಡನ್ನೂ ಸಮ ಮಾಡ್ಕೊಬೇಕು. ಈ ಥರ ಸಮವಾಗಿ ಇಟ್ಕೊಂಡು ಒಂದು ಸೂಜಿಗೆ ಈ ಥರ ಕಾಟನ್ ದಾರ ಹಾಕ್ಕೊಂಡು ಇಟ್ಕೊಬೇಕು. ಇದೆರಡನ್ನೂ ಸೇರಿಸಿ ಈ ಥರ ಹಾಕ್ಕೊಬೇಕು. ಇದಕ್ಕೆ ಹಾಕ್ಕೊಂಡು ಕ್ರಿಸ್ಟಲ್ ಬಿಡ್ ಹಾಕ್ಕೊಬೇಕು. ಈ ದಾರದೊಳಗಡೆ ಹಾಕ್ಕೊಬೇಕು. ಇದನ್ನು ಟೈಟಾಗಿ ಮೇಲೆ ಇಟ್ಕೊಂಡು ಈ ಥರ ನಾಟ್ ಹಾಕ್ಕೊಬೇಕು ಸೂಜಿಯಿಂದ. ಇದನ್ನ ಈ ಥರ ಮೇಲೆ ಕೆಳ್ಕೊಂಡೋಗಿ ಅಲ್ಲಿ ನಾಟ್ ಬರುತ್ತೆ. ಟೈಟಾಗಿ ಈ ಥರ ಇದು ಮಾಡ್ಕೊಬೇಕು. ಮತ್ತೊಂದು ಹಾಕೋದನ್ನ ತೋರಿಸ್ತೀನಿ. ಇದನ್ನು ನಾನು ಕುಚ್ಚು ಕಟ್ಟೋಕ್ಕೆ ಬರೋಲ್ಲ ಅನ್ನೋರು ಕೂಡ ಆರಾಮಾಗಿ ಈಸಿಯಾಗಿ ಕಟ್ಕೊಬೋದು. ಸೇಮ್ ಹಂಗೇನೆ ಹಾಕ್ಕೊಳ್ಳೋದು. ಇದನ್ನು ಈ ಥರ ಮೇಲೆ ತಗೊಂಡೋದ್ರೆ ಇಲ್ಲಿ ಟೈಟಾಗಿ ನಾಟ್ ಹಾಕಬೇಕು. ಇದಾಗಿದೆ. ಇವಾಗ ಇದನ್ನು ನೋಡಿ, ಇದು ಫಸ್ಟ್ ಒಂದು ಅಂದ್ಕೊಳ್ಳಿ. ಈಗ ಇಲ್ಲಿದೆಯಲ್ಲ, ಇದೇ ಅಂದ್ಕೊಳ್ಳಿ. ಇದರಲ್ಲಿ ಈ ಫಸ್ಟ್ ಒನ್ನಲ್ಲಿ ಫುಲ್ ತೊಗೊಬೇಕು, ಈ ಎರಡನೇ ಮಣಿನಲ್ಲಿ ಅರ್ಧ ತೊಗೊಬೇಕು. ಆಯಿತಾ? ಈಗ ಇದು ಫಸ್ಟ್ ಒನ್ನು. ಇದರಲ್ಲಿ ಪೂರ್ತಿ ತೊಗೊಂಡಿದ್ದೀನಿ. ಇವಾಗ ಪಕ್ಕದಲ್ಲಿ ಅರ್ಧ ತೊಗೊತೀನಿ. ಈಗ ಎರಡನ್ನೂ ಸೇರಿ ನಾಟ್ ಹಾಕಬೇಕು. ಇದನ್ನು ಟೈಟಾಗಿ ಈ ಥರ ಸೂಜಿಯಿಂದ ಮೇಲೆ ಎಳ್ಕೊಂಡೋದ್ರೆ ನೀಟಾಗಿ ಮೇಲೆ ಕೂರುತ್ತೆ. ಇದು ನೋಡಿ. ಇವಾಗ ಇದರಲ್ಲಿ ಅರ್ಧ ಇದೆ ಅಲ್ವಾ, ಈ ಅರ್ಧ ಪಕ್ಕದ ಅರ್ಧ ಎರಡನ್ನೂ ಸೇರಿ ಈ ಥರ ನಾಟ್ ಹಾಕ್ಕೊಬೇಕು. ಅರ್ಧ ಅರ್ಧ. ಇವಾಗ ಇದನ್ನು ನೀಡಲಿಂದ ಮೇಲೆ ಎತ್ಕೊಂಡು ಹೋಗ್ಬೇಕು. ಈಗ ಬರುತ್ತೆ. ಇದನ್ನು ಹಾಕಿ ತೋರಿಸ್ತೀನಿ ನೋಡಿ. ಇದು ಫಸ್ಟ್ ಒನ್. ಇದು ಬಂದು ಇಲ್ಲಿ ಅಂದ್ಕೊಳ್ಳಿ, ಇದು ಬಂದು ಇದು ಈ ಥರ. ಇವಾಗ ಈ ಫುಲ್ಲು ಇದು ಅರ್ಧ,
ಎರಡೂ ಲಾಸ್ಟಲ್ಲಿ ಫಸ್ಟಲ್ಲಿ ಸೇಮ್ ಇದೇ ಥರನೇ ಬರುತ್ತೆ. ಇದನ್ನು ಟೈಟಾಗಿ ಈ ಥರ ಮೇಲೆ ಎಳ್ಕೊಂಡು ಹೋಗಬೇಕು. ಕರೆಕ್ಟಾಗಿ ಅಲ್ಲಿ ನಾಟ್ ಕರೆಕ್ಟಾಗಿ ಬೀಳುತ್ತೆ. ಈ ಥರ ಬರುತ್ತೆ. ಇವಾಗ ಕುಚ್ಚು ಹಾಕೋದು ತೋರಿಸ್ತೀನಿ. ಇವಾಗ ನಾನು ಅವಾಗೆ ಸುತ್ತ ತೋರಿಸಿದ್ನಲ್ಲ ಅದೇ ಥರ ಸೇಮ್ 100 ಎಳೆ ಸುತ್ಕೊಂಡಿದ್ದೀನಿ. ಇವಾಗ ನಾವು ಕುಚ್ಚಾಕ್ತೀವಲ್ಲ ಅದು ಈ ಥರ ಬರುತ್ತೆ. ಆವಾಗ 200 ಎಳೆ ಆಗುತ್ತೆ. ಇಷ್ಟೇ ಸಾಕಿದಕ್ಕೆ. ಮತ್ತು ಇಲ್ಲಿ ನಾನು ತುದಿಗೆ ಗಮ್ ಹಾಕ್ಕೊಂಡಿದ್ದೀನಿ. ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಕ್ರಿಸ್ಟಲ್ ಅಲ್ವಾ, ಶೇಡ್ ಕೂಡ ಆಗಲ್ಲ. ಸೇಮ್ ಸಿಲ್ಕ್ ದಾರದಿಂದ ನಾಟ್ ಹಾಕ್ಕೊಬೇಕು. ಇದನ್ನು ಎಷ್ಟು ಉದ್ದ ಬೇಕು ನೋಡಿ ಕಟ್ ಮಾಡ್ಕೊಬೇಕು. ಇಲ್ಲಿ ಬರುತ್ತೆ. ಇದನ್ನು ಪೂರ್ತಿ ಮಾಡಿ ನೋಡಿ ಆಗಿದೆ. ಇವಾಗ ಇದು ನಾನು ಪೂರ್ತಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಕಾಣಿಸುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.